Good morning, dear children. You are welcome to Akkanna's spoken English class. I am Chandrakant Akkanna, and today we are going to learn May children. ಇವತ್ತು ನಾವು ಮೇ ಅನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಮೇ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಕಲಿಯೋಣ. ಅದಕ್ಕಿಂತ ಮೊದಲು ಈಗ ಮಾಡೆಲ್ ಎಕ್ಸಿಲರಿ ಅದರ ಮೀನಿಂಗ್ ಏನು ಅಂತಕ್ಕಂಥದ್ದು ತಿಳ್ಕೊಳ್ಳೋಣ. ಈ ಮೇ ಅಂತಕ್ಕಂಥದ್ದು ಮಾಡೆಲ್ ಎಕ್ಸಿಲರಿನೇ ಇದು. ಮಾಡೆಲ್ ಎಕ್ಸಿಲರಿ ಮೀನ್ಸ್ ನಥಿಂಗ್ ಬಟ್ ಹೆಲ್ಪಿಂಗ್ ವರ್ಕ್. ಎಕ್ಸಿಲರಿ ಅಂದ್ರೆ ಏನು? ಹೆಲ್ಪಿಂಗ್ ವರ್ಕ್ ಬಂದಂತೆ. ಆದ್ರೆ ಅದರಲ್ಲಿ ವಿವಿಧ ರೀತಿಯ ಒಂದು ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ. ನಾವು ಮೊದಲನೇದಾಗಿ ಪ್ರೈಮರಿ ಎಕ್ಸಿಲರಿ ಅಂತ ಕರಿತೀವಿ, ಅಂದ್ರೆ ಪ್ರಾಥಮಿಕ ಸಹಾಯಕ ಕ್ರಿಯಾಪದಗಳು. ಅದಾದ್ಮೇಲೆ ಬಿ ಫಾರ್ಮ್ಸ್ ಬರ್ತವೆ, ಮತ್ತೆ ಮಾಡೆಲ್ ಎಕ್ಸಿಲರಿಗಳು ಬರ್ತವೆ. ಅದಕ್ಕೆ ಈಗ ನಾವು ಮಾಡೆಲ್ ಎಕ್ಸಿಲರಿಗಳನ್ನು ಕಲಿತಾ ಇದ್ದೀವಿ. ಮಾಡೆಲ್ ಅಂದ್ರೆ ಏನು? ಮಾಡೆಲ್ ಅಂದ್ರೆ ಇಟ್ ಇಸ್ ಮೂಡ್ ಆಫ್ ದ ಪರ್ಸನ್. ಆ ವ್ಯಕ್ತಿಯು ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಅವನ ಮೂಡ್ ಹೇಗಿದೆ, ಆ ಕೆಲಸ ಯಾವ ರೀತಿಯಾಗಿ ಮಾಡಲಿ ಅವನು ಮಾಡಬೇಕು ಅಂತ ಹೇಳ್ತಾನೆ ಅಂತಕ್ಕಂಥದ್ದಕ್ಕೆ ನಾವು ಏನ್ ಮಾಡ್ತೀವಿ, ವಿ ಯೂಸ್ ದ ಮಾಡೆಲ್ ಎಕ್ಸಿಲರಿ ಫಾರ್ ಎಕ್ಸ್ಪ್ರೆಸಿಂಗ್ ದ ಮೂಡ್ ಆಫ್ ದ ಪರ್ಸನ್. ಈಗ ಇನ್ ದ ಪ್ರಿವಿಯಸ್ ಕ್ಲಾಸಸ್ ವಿ ಲರ್ನ್ಡ್ ವಿಲ್, ವಿ ಲರ್ನ್ಡ್ ಶಾಲ್, ವಿ ಲರ್ನ್ಡ್ ಕ್ಯಾನ್, ಅಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಮೇ. ಹೋದ ಕ್ಲಾಸ್ಗಳಲ್ಲಿ ನಾವು ಏನ್ ಮಾಡಿದ್ದೀವಿ ಅಂದ್ರೆ, ನಾವು ವಿಲ್ ಅನ್ನ ಕಲ್ತೀವಿ, ಶಾಲ್ ಅನ್ನ ಕಲ್ತೀವಿ, ಮೇ ಕ್ಯಾನ್ ಅನ್ನ ಕಲ್ತೀವಿ, ಮೇ ಅಂದ್ರೆ ಕಲ್ತಿದ್ದೀವಿ ನಾವು. ಅಂದ್ರೆ ವಿಲ್ ಅಂದ್ರೆ ಏನು? ಆ ಕೆಲಸ ಮಾಡುವ ಮನಸ್ಸಿದೆ ಅಂತಕ್ಕಂಥದ್ದು. ಆ ಕೆಲಸ ಮಾಡುವ ಮನಸ್ಸಿದೆ ಅಂತಕ್ಕಂಥದ್ದು. ಶಾಲ್ ಅಂದ್ರೆ ಆ ಕೆಲಸ ನಾನು ಖಂಡಿತವಾಗಿಯೂ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಕ್ಯಾನ್ ಅಂದ್ರೆ ಆ ಕೆಲಸವನ್ನ ಮಾಡಬಲ್ಲೆ, ಅಂದ್ರೆ ಆ ಕೆಲಸ ಮಾಡುವ ಸಾಮರ್ಥ್ಯ ಇದೆ, ಆ ಕೆಲಸ ಮಾಡುವ ಸಾಮರ್ಥ್ಯ ಇದೆ ಅಂತಕ್ಕಂತಹ ಮಾತು. ಈಗ ಮೇ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡೋಣ. ಮತ್ತೆ ಇವೆಲ್ಲವೂ ಕೂಡ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಒಂದಿಗೆ ಯೂಸ್ ಆಗ್ತವೆ. ವಿ1 ಫಾರ್ಮ್ ಆಫ್ ದ ವರ್ಬ್ ಒಂದಿಗೆ ಇವೆಲ್ಲವುಗಳು ಯೂಸ್ ಆಗ್ತವೆ. ಅದಕ್ಕೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮುಖ್ಯವಾಗಿ ವಿ ಆರ್ ಗೋಯಿಂಗ್ ಟು ಲರ್ನ್ ಮೇ, ದ ಮೀನಿಂಗ್ ಆಫ್ ಮೇ ಅಂಡ್ ಹೌ ವಿ ಯೂಸ್ ಮೇ. ಲೆಟ್ ಅಸ್ ಕಮ್ ಟು ಲರ್ನ್ ದ ಮೇ. ಮೇ ಅಂದ್ರೆ ಪಾಸಿಬಿಲಿಟಿ ಅಂತ. ಪಾಸಿಬಿಲಿಟಿ ಅಂದ್ರೆ ಸಾಧ್ಯತೆ ಅಂತ, ಅಂದ್ರೆ ಆ ಕೆಲಸ ಮಾಡಬಹುದು ಅಂತ. ಮಾಡಬಹುದು. ಇಲ್ಲಿ 50% ಆ ಕೆಲಸ ಆಗ್ತಕ್ಕಂತ ಚಾನ್ಸ್ ಇರುತ್ತೆ. ನಾವು ಮೇ ಅನ್ನ ಯೂಸ್ ಮಾಡಿದ್ರೆ 50% ಚಾನ್ಸ್ ಇರುತ್ತೆ ಆ ಕೆಲಸ ಮಾಡ್ತಕ್ಕಂಥದ್ದು. ಈಗ ಕೆಲವು ಉದಾಹರಣೆಗಳೊಂದಿಗೆ ಅದನ್ನ ಹೆಂಗ್ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಬನ್ನಿ ಮಕ್ಕಳೇ, ನೋಡ್ರಿ. ಈಗ ದ ಗರ್ಲ್ ಮೇ ವಿನ್ ದ ಪ್ಲೇ. ದ ಗರ್ಲ್ ಮೇ ವಿನ್ ದ ಪ್ಲೇ. ಅವಳು ಆ ಆಟವನ್ನ ಗೆಲ್ಲಬಹುದು ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ಮೈ ಫಾದರ್ ಮೇ ಪೇ ಮೈ ಕಾಲೇಜ್ ಫೀ ನೆಕ್ಸ್ಟ್ ವೀಕ್. ನನ್ನ ತಂದೆಯವರು ನನ್ನ ಕಾಲೇಜ್ ಫೀಯನ್ನ ಮುಂದಿನ ವಾರದಲ್ಲಿ ಕಟ್ಟಬಹುದು ಅಥವಾ ಪೇ ಮಾಡಬಹುದು ಅಂತಕ್ಕಂಥದ್ದು. ಮೂರನೇದು, ದ ಬೋರ್ಡ್ ಮೇ ಫ್ಲೈ ಇನ್ ದ ರೇನ್. ದ ಬರ್ಡ್ ಮೇ ಫ್ಲೈ ಇನ್ ದ ರೇನ್ ಗೊತ್ತಿಲ್ಲ ನಮ್ಗೆ, ನಮ್ಗೆ ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ. ಅದಕ್ಕೋಸ್ಕರ ನಾವು ಮೇ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ದ ಬರ್ಡ್ ಮೇ ಫ್ಲೈ ಇನ್ ದ ರೇನ್. ಆ ಪಕ್ಷಿ ಮಳೆಯಲ್ಲಿ ಹಾರಬಹುದು. ಅದೇ ರೀತಿ ಆಲ್ ಸ್ಟೂಡೆಂಟ್ಸ್ ಮೇ ಪಾಸ್ ಇನ್ ದ ಎಕ್ಸಾಮ್. ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಆಗಬಹುದು. ಯಾಕೆ? ಕಾರಣ ಏನಂದ್ರೆ ಬಿಕಾಸ್ ದ ಕ್ವಶನ್ ಪೇಪರ್ ವಾಸ್ ವೆರಿ ಈಸಿ. ಏಕೆಂದ್ರೆ ಕ್ವಶನ್ ಪೇಪರ್ ತುಂಬಾ ಸರಳವಾಗಿತ್ತು ಅಂತಕ್ಕಂತಹ ವಿಚಾರದಲ್ಲಿ ನಾವು ಮೇ ಅನ್ನ ಯೂಸ್ ಮಾಡ್ತೀವಿ. ಮೇ ಅಂದ್ರೆ ಇದನ್ನ ಇಟ್ ಇಸ್ ಯೂಸ್ ಫಾರ್ ಫ್ಯೂಚರ್ ಒನ್, ಮುಂದಿನದಕ್ಕೋಸ್ಕರ, ಭವಿಷ್ಯಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಮತ್ತೆ ಮೇ ಅಂದ್ರೆ ಪಾಸಿಬಿಲಿಟಿ, ಮೇ ಅಂದ್ರೆ ಆಗಬಹುದು, ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಮೇ ಅನ್ನ ಯೂಸ್ ಮಾಡ್ತೀವಿ. ಮತ್ತು ಮೇ ಪಾಸಿಟಿವ್ ನಲ್ಲಿ ಧನಾತ್ಮಕವಾಗಿ ಹೆಂಗ್ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಿದೀವಿ. ಈಗ ಇದನ್ನ ಋಣಾತ್ಮಕವಾಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಕೆಲವು ಉದಾಹರಣೆಗಳ ಮುಖಾಂತರ ನೋಡೋಣ. ಅದಕ್ಕೆ ಮೇ ನಾಟ್ ಅಂತ ಹೇಳ್ತೀವಿ. ಮೇ ನಾಟ್ ಅಂದ್ರೆ ಆ ಕೆಲಸ ಆಗಲಿಕ್ಕಿಲ್ಲ. ಉದಾಹರಣೆಗೆ ಯಾರಿಗೋ ವೇಟ್ ಮಾಡ್ತಾ ನಿಂತಿದ್ದೀರಿ ನೀವು,
ಅವರು ಅರ್ಧ ತಾಸಾಯ್ತು ಬರಲಿಲ್ಲ, ಒಂದು ತಾಸಾಯ್ತು ಬರಲಿಲ್ಲ, ಅವಾಗ ನೀವು ಯೋಚನೆ ಮಾಡ್ತೀರಿ, ಐ ಥಿಂಕ್ ಸಿ ಮೇ ನಾಟ್ ಕಮ್ ನಾ, ಐ ಹ್ಯಾವ್ ಟು ಗೋ. ನನಗನಿಸ್ತದೆ ಅವಳು ಬರ್ಲಿಕ್ಕಿಲ್ಲ, ನಾನು ಹೋಗ್ಬೇಕೀಗ ಅಂತಕ್ಕಂತಹ ಮಾತು. ಅದಕ್ಕೆ ನಾವೀಗ ಮೇ ನಾಟ್ ಅಂದ್ರೆ ಆ ಕೆಲಸ ಆಗಲಿಕ್ಕಿಲ್ಲ ಅಂತಕ್ಕಂತಹ ಒಂದು ಮಾತು. ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವೇನ್ ಮಾಡೋಣ ಈಗ ನೋಡೋಣ ಮಕ್ಕಳು. ಮೇ ನಾಟ್ ಅಂದ್ರೆ ಆ ಕೆಲಸ ಆಗಲಿಕ್ಕಿಲ್ಲ, ಆ ಕೆಲಸ ಆಗಲಿಕ್ಕಿಲ್ಲ ಅಂದ್ರೆ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ. ಅದಕ್ಕೆ ಕೆಲವು ಉದಾಹರಣೆಗಳ ಮುಖಾಂತರ ನೋಡೋಣ. ಓಕೆ, ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಮೇ ನಾಟ್. ಈಗ ಒಂದೇದಾಗಿ, ದ ಮ್ಯಾನ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ಸ್. ನಿನ್ನ ಸಮಸ್ಯೆಗಳನ್ನು ಅವಳನ್ನು ತಿಳಿದುಕೊಳ್ಳುವಕ್ಕಿಲ್ಲ ಅಂತ ಹೇಳ್ತಕ್ಕಂತಹದ್ದು. ಮತ್ತೆ ಸಿ ಮೇ ನಾಟ್ ಅಟೆಂಡ್ ಯುವರ್ ಫಂಕ್ಷನ್. ಅವಳು ನಿಮ್ಮ ಕಾರ್ಯಕ್ರಮವನ್ನ ಅಟೆಂಡ್ ಮಾಡಲಿಕ್ಕಿಲ್ಲ ಅಂತ ಹೇಳ್ತಕ್ಕಂಥದ್ದು. ಈಗ ದ ಬಾಯ್ ಮೇ ನಾಟ್ ಪ್ಲೇ ವೆಲ್. ಬಿಕಾಸ್ ಅದಕ್ಕೊಂದು ಕಾರಣ ಕೊಡ್ತೀವಿ, ಆ ಹುಡುಗ ಚೆನ್ನಾಗಿ ಆಡ್ಲಿಕ್ಕಿಲ್ಲ, ಕಾರಣ ಕೊಡ್ತೀವಿ, ಬಿಕಾಸ್ ಹಿ ಇಸ್ ನಾಟ್ ಫೀಲಿಂಗ್ ವೆಲ್ ಅಂತ. ಅದಕ್ಕೋಸ್ಕರ ಮೇ ನಾಟ್ ಅನ್ನು ಈ ರೀತಿಯಾಗಿ ಯೂಸ್ ಮಾಡ್ತೀವಿ. ಮೇ ನಾಟ್ ಅಂದ್ರೆ ಆ ಕೆಲಸ ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ಮೇ ಅಂದ್ರೆ ಆ ಕೆಲಸ ಆಗಬಹುದು ಅನ್ನೋದು 50% ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಮೇ ಅನ್ನ ಮಾಡೆಲ್ ಎಕ್ಸಿಲರಿ ಆಗಿ ಯೂಸ್ ಮಾಡ್ತೀವಿ. ಮತ್ತೆ ಆ ಮಾಡೆಲ್ ಎಕ್ಸಿಲರಿ ಅಂದ್ರೆ ಮೂಡ್ ಆಫ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಯೂಸ್ ದ ಸೆಂಟೆನ್ಸಸ್ ಅಂತಕ್ಕಂತಹ ಮಾತನ್ನ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅದಕ್ಕೋಸ್ಕರ ಇವತ್ತಿನ ಕ್ಲಾಸಲ್ಲಿ ಮೇ ಮತ್ತು ಮೇ ನಾಟ್ ಅನ್ನ ನೋಡಿದ್ದೀವಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೇ ಅನ್ನ ಇಂಟ್ರಾಗೇಟಿವ್ ಅಲ್ಲಿ ನೋಡೋಣ. ಮೇ ಅನ್ನ ಇಂಟ್ರಾಗೇಟಿವ್ ಅಲ್ಲಿ 3 ರೀತಿಯಾಗಿ ಯೂಸ್ ಮಾಡ್ತಾರೆ. ಒಂದನೇದು, ಇಟ್ ಇಸ್ ಯೂಸ್ಡ್ ಫಾರ್ ಪಾಸಿಬಿಲಿಟಿ. ಸೆಕೆಂಡ್ ಒನ್ ಯೂಸ್ಡ್ ಫಾರ್ ವಿಶಸ್. ಥರ್ಡ್ ಒನ್ ಯೂಸ್ಡ್ ಫಾರ್ ರಿಕ್ವೆಸ್ಟಿಂಗ್. ಹೌ do we use may in interrogative? We will see that in the next class. By saying this, just I am going to keep a full stop to today's class. Okay, bye bye, thank you. ಎಂಟು ಮಿನಿಟ್ ಆಯ್ತು.